ನಮಸ್ಕಾರ ಎಲ್ಲ ಆತ್ಮೀಯ ವೀಕ್ಷಕರಿಗೆ. ಚಂದ್ರಶೇಖರ್ HK ಮೈಸೂರು ನಮ್ಮ ಚಾನಲ್ ವತಿಯಿಂದ ಎಲ್ಲರಿಗೂ ಮಾವು ಮತ್ತು ಹಲಸು ಮೇಳ ಬೆಂಗಳೂರು ಕಬ್ಬನ್ ಪಾರ್ಕ್ನಲ್ಲಿ ನಡೀತಾ ಇದೆ. 8ನೇ ತಾರೀಕು ನಿನ್ನೆಯಿಂದ, ಅಂದರೆ ಇವತ್ತು 9ನೇ ತಾರೀಕು ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ, ಕವರ್ ಮಾಡ್ತಾಯಿದ್ದೀನಿ. 8ನೇ ತಾರೀಕಿಂದ 17ನೇ ತಾರೀಕುವರೆಗೆ ಈ ಮಾವಿನ ಮೇಳ ನಡೀತಾ ಇದೆ. ಇದರ ಒಂದು ಸಂಪೂರ್ಣ ವಿವರಗಳನ್ನು ನಾನು ಮುಂದೆ ಕೊಡ್ತೀನಿ. ದಯಮಾಡಿ ಎಲ್ಲರೂ ನನ್ನ ಚಾನಲ್ನ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ದಯಮಾಡಿ ರೈತರುಗಳಿಗೆ, ಎಲ್ಲ ರೈತರುಗಳಿಗೂ ಸಹಕಾರ ಕೊಡಿ. ರೈತರುಗಳು ಕಷ್ಟಪಟ್ಟು ಮಾವು ಬೆಳೆದಿದ್ದಾರೆ. ಅವರ ಒಂದು ಬೆಳೆಗೆ ಒಂದು ಉತ್ತಮ ಬೆಲೆ ಸಿಗುವಂತೆ ಮಾಡಿ. ದಯಮಾಡಿ ಬನ್ನಿ, ಈಗ ಮುಂದೆ ನೋಡೋಣ, ಎಲ್ಲ ಕಡೆ ನೋಡೋಣ. ಯಜಮಾನ್ರೆ ನಮಸ್ತೆ. ನಮಸ್ತೆ ಅಣ್ಣ. ತಮ್ಮ ಹೆಸರು? ನಮ್ಮ ಹೆಸರು ರಾಜಣ್ಣ ಅಂತ, ಸುಬ್ಬಿನಹಳ್ಳಿ, ರಾಮನಗರ ತಾಲೂಕು. ಸುಬ್ಬಿನಹಳ್ಳಿ. ಹೌದಾ? ನೀವು ರೈತರು? ರೈತರು. ಹೌದಾ? ನಿಮ್ಮದು ಎಷ್ಟು ಎಕರೆ ಜಮೀನಿದೆ? ನಮ್ಮದು 12 ಎಕರೆ ಇದೆ. 12 ಎಕರೆ ಮಾವು ಇದೆ. ಈಗ ಮಾವು ಬೆಳೆದ ಫಸಲನ್ನ ಈಗ ನೈಸರ್ಗಿಕವಾಗಿ ಹಣ್ಣು ಮಾಡ್ಕೊಂಡು ಇಲ್ಲಿ ಸ್ಟಾಲ್ ತಗೊಂಡು ಮಾಡ್ತಾ ಇದ್ರ? ಹೌದಾ? ಇಲ್ಲಿ ಎಷ್ಟು ಕೆಜಿ ಹಣ್ಣಿದೆ? ಇಲ್ಲಿ 3 kg ಐತೆ. ಒಂದು ಬಾಕ್ಸ್ 3 kg ಹಣ್ಣಿದೆ. 3 kg ಹಣ್ಣು. ಅದಕ್ಕೆ ಎಷ್ಟು? 3 kgಗೆ ಎಷ್ಟು ರೇಟು? 450 ಅಲ್ವಾ? ಭಾಳ ಚೆನ್ನಾಗಿದೆ, ಶೈನಿಂಗ್ ಇದೆ ಹಣ್ಣು. ಹೌದು, 450 ರೂಪಾಯಿ ಒಂದು ಬಾಕ್ಸ್ ಹೋಗ್ತಾ ಇದೆ. ನಿನ್ನೆಯಿಂದ ವ್ಯಾಪಾರ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಅಣ್ಣಾರ ನಮಸ್ತೆ. ತಮ್ಮ ಹೆಸರು? ಕಿರಣ್ ಅಂತ. ಎಲ್ಲಿಯವರು? ರಾಮನಗರ ಹತ್ರ ಕುರುಬ್ರಳ್ಳಿ. ತಮ್ಮದೇ ಇದು ಮಾಲೀಗ? ನೀವೇ ರೈತರು? ಎಷ್ಟು ಟನ್ ತಂದಿದ್ದೀವಿ ನೀವು ಅಂದಾಜು? ಈಗ ಪುನಃ ತತ್ತೀರಿ? ಇನ್ನೂ 8 ದಿನ ಇದೆ. 8ನೇ ತಾರೀಕಿಂದ 17ನೇ ತಾರೀಕುವರೆಗೆ ಇನ್ನೂ 8 ದಿನ ಇದೆ ಟೈಮ್ ಅಲ್ವಾ? ಇನ್ನೂ ಸುಮಾರು ಸೇಲ್ ಆಗುತ್ತೆ ನಿಮ್ಮಲ್ಲಿ. ಥ್ಯಾಂಕ್ ಯು ಸರ್. ಸ್ನೇಹಿತರೆ ನೋಡಿ, ಇಲ್ಲಿ ಒಬ್ಬರು ರೈತರೇನೆ. ಇವರು ಮ್ಯಾಂಗೋ ಹಣ್ಣನ್ನ ಜ್ಯೂಸ್ ಮಾಡ್ಕೊಂಡು ಮಾರ್ತಾ ಇದ್ದಾರೆ. ಇವರು ನೋಡಿ, ಇಲ್ಲೆಲ್ಲ ಅವ್ರದ್ದೇ ಪ್ರಾಡಕ್ಟು ಜ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ವ್ಯಾಲ್ಯೂ ಆ್ಯಡೆಡ್ ಇದಾಗುತ್ತೆ, ಪ್ರಾಡಕ್ಟ್ ಆಗುತ್ತೆ. ಈ ರೀತಿ ಮಾಡಿಬಿಟ್ಟು ಇವರು ಒಂದು ಲಾಭ ಮಾಡ್ತಾ ಇದ್ದಾರೆ. ಅಣ್ಣ ನಮಸ್ತೆ. ವ್ಯಾಪಾರ ಪರವಾಗಿಲ್ವಾ? ತಾವು ರೈತರೇ? ಹೌದು. ಎಷ್ಟು ಅಂತ ತಂದಿದ್ದೀರಿ? ನಿನ್ನೆ ವ್ಯಾಪಾರ ಮಾಡಿದಿರಾ? ಈಗ ಇನ್ನೂ ಒಂದು ವಾರ ಟೈಮ್ ಇದೆ. ಅಷ್ಟರಲ್ಲಿ ಎಷ್ಟು ಮಾರ್ಬೋದು ಒಂದು ಅಂದಾಜು? ಒಂದು 10 ಟನ್ ಮಾರ್ತೀರಾ? ನಿಜವಲ್ಲೂ ರೈತರಿಗೆ ಇದೊಂದು ಒಳ್ಳೆ ಸುವರ್ಣಾವಕಾಶ. ಕಬ್ಬನ್ ಪಾರ್ಕ್ ತೋಟಗಾರಿಕಾ, ಬೆಂಗಳೂರು ತೋಟಗಾರಿಕಾ ಲೆಕ್ಚರು ಮಾಡಿಕೊಟ್ರು. ಅದೇ ತಮ್ಮದು ಕಾಲ್ ನಂಬರ್ ಎಷ್ಟು? M5 ಒಳ್ಳೆ ಪದಾರ್ಥ ಇದೆ. ಬೇಕಾದವರು ಮಾವಿನ ಹಣ್ಣು ತಗೊಳ್ಳೋರು ದಯಮಾಡಿ ತಗೋಬೋದು. ಮೇಡಮ್ ನಮಸ್ತೆ. ಇದು ನಿಮ್ಮ ಅಂಗಡಿಯಲ್ಲಿ ಯಾವ್ಯಾವ ರೀತಿಯ ಹಣ್ಣುಗಳಿದೆ? ಇದು ಕುದಾ ಅಂತ. ಎಲ್ಲಿ ನಿಮ್ಗೆ ಇದು ಬೆಳೀತಾ ಇರೋದು? ಇಲ್ಲಿ ಅಲ್ಲದೆ ಯಾರು ಜಾಸ್ತಿ ಬೆಳೆಯಲ್ಲ? ಕರ್ನಾಟಕ, ತಮಿಳ್ನಾಡಲ್ಲಿ ಬಾರ್ಡ್ರಲ್ಲಿ. ಓಕೆ ಮೇಡಮ್. ಇದು ಕಾಲೇಪಟ್ ಅಂತಲ್ಲ? ಕಾಲೇಪಟ್. ಇದೆಲ್ಲಿ ಬೆಳೀತಾರೆ ಇದು? ಕರ್ನಾಟಕ. ಇದು ದಶೇರಿನ? ಇದು ಇಲ್ಲಿ ಕಾಸ್ಟ್ಲಿ. ಇದು ಏನು ರೇಟು? ಇದು 200. ಬಾದಾಮಿ ಇದು ದಶೇರಿ ಎಂಥದ್ದು ಏನು ಹೇಳಿದ್ರೆ? ಅದು ಕಾಲೇಪಟ್. ಅದು 300. ತುಂಬ ರಶ್ ಇದೆ ಸ್ನೇಹಿತರೆ. ಕಬ್ಬನ್ ಪಾರ್ಕಲ್ಲಿ ಮಾಡುವಂಥ ಮಾವು ಮೇಳಕ್ಕೆ ಜನಗಳ ಒಂದು ಸ್ಪಂದನೆ ಭಾಳ ಚೆನ್ನಾಗಿದೆ. ಎಲ್ಲ ಕಡೆ ರಶ್ ಇದೆ. ಇವತ್ತು ಶನಿವಾರ, ನಾಳೆ ಭಾನುವಾರ ಇನ್ನೂ ರಶ್ ಆಗೋ ಚಾನ್ಸ್ ಇದೆ. ನಮಸ್ಕಾರ ಯಜಮಾನ್ರಿಗೆ. ತಾವು ಎಲ್ಲಿಯವರು? ಮಂಡ್ಯದಿಂದ ಬಂದು ಇಲ್ಲಿ ಸ್ಟಾಲ್ ಹಾಕಿದ್ದೀರಾ. ಎಷ್ಟು kg, ಎಷ್ಟು ಟನ್ ತಂದಿದ್ದೀರಾ ಮಾವನ್ನು? 800 kg ಅಷ್ಟೇ ತಂದಿರೋದು.
ತಿರ್ಗಾ ತತ್ತೀರ ಇನ್ನೂ 8 ದಿನ 8-9 ದಿನ ಇದೆ ವ್ಯಾಪಾರ ಆದರೆ ಪುನಃ ತತ್ತೀರ. ಎಲ್ಲ ನ್ಯಾಚುರಲ್ ಆಗಿ ಎಂಡ್ ಮಾಡಿದ್ರೆ ಭಾಳ ಚೆನ್ನಾಗಿದೆ. ನಿಮ್ಮ ಕ್ವಾಲಿಟಿ ಭಾಳ ಚೆನ್ನಾಗಿದೆ. ನಿಮ್ಮದು ಸ್ಟಾಲ್ ನಂಬರ್ M9 ನಂಬರು. M9 ನಂಬರಲ್ಲಿ ಒಳ್ಳೆಯ ಹಣ್ಣು ಚೆನ್ನಾಗಿದೆ. ಮಾವಿನ ಹಣ್ಣು ಪ್ರಿಯರು ದಯಮಾಡಿ ಇಲ್ಲಿ ಬರ್ಬಂದು ಈ ಟೇಸ್ಟ್ ತೆಗಿಬೋದು. ಎಲ್ಲ ಕಡೆ ಒಳ್ಳೆ ಮಾವಿನ ಹಣ್ಣು ಭಾಳ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಮಾಲು ಭಾಳ ಚೆನ್ನಾಗಿದೆ. ಅದ್ರ ಮಧ್ಯೆ ಸ್ವಲ್ಪ ಸ್ನ್ಯಾಕ್ಸ್ ಅಂಗಡಿಗಳಿವೆ. ಅದು ಬಿಟ್ಟರೆ ಎಲ್ಲ ಕಡೆ ಚೆನ್ನಾಗಿದೆ. ಎಲ್ಲ ಮೇಳಗಳು, ಮಾವಿನ ಹಣ್ಣು ಮೇಳದಲ್ಲಿ ಎಲ್ಲ ಕಡೆ ಹಣ್ಣು ಮಾರಾಟ ಚೆನ್ನಾಗಿ ಆಗ್ತಾ ಇದೆ. ಇನ್ನೂ ಚೆನ್ನಾಗಿದೆ. ಅಣ್ಣ ಇದೇನು ಕೆಮಿಕಲ್ಸ್ ಏನು ಹಾಕಿಲ್ಲ ಅಲ್ವಾ? ಕೆಮಿಕಲ್ಸ್ ಏನು ಭಾಳ ಚೆನ್ನಾಗಿ ನ್ಯಾಚುರಲ್ ಆಗಿ ಹಣ್ಣು ಮಾಡಿರೋದು. ಭಾಳ ಚೆನ್ನಾಗಿದೆ. ಇದು 13ನೇ ಮಳಿಗೆ ಸ್ನೇಹಿತರೆ. ಒಟ್ಟು ಇಲ್ಲಿ ಒಂದು 30-40 ಮಳಿಗೆ ಇರ್ಬೋದು. ಇದು ಮಳಿಗೆ ನಂಬರ್ M16 ಅಂದ್ಬಿಟ್ಟು. ಎಲ್ಲ ಹಣ್ಣುಗಳು ಚೆನ್ನಾಗಿದೆ, ಒಳ್ಳೆ ಹಣ್ಣುಗಳಿದೆ ಇಲ್ಲಿ. ಇದೇ 8ನೇ ತಾರೀಕಿಂದ 17ನೇ ತಾರೀಕುವರೆಗೆ ಒಳ್ಳೆ ಮಾವಿನ ಹಣ್ಣನ್ನು ಸವಿಯ ಮಾವಿನ ಹಣ್ಣು ಪ್ರಿಯರು 17ನೇ ತಾರೀಕುವರೆಗೆ ಬಂದು ಸವಿಬೋದು. ಎಲ್ಲ ಚೆನ್ನಾಗಿದೆ ಇಲ್ಲಿ. ಮಾವು ಮೇಳ 8ರಿಂದ 17ನೇ ತಾರೀಕುವರೆಗೆ ನಡೆಯುತ್ತೆ. ಎಲ್ಲ ಏನು ಮಾವು ಹಣ್ಣಿನ ಪ್ರಿಯರು ಈ ಟೈಮಲ್ಲಿ ಬಂದು ಹಣ್ಣಿನ ಸೌದು ಟೇಸ್ಟ್ ತೆಗಿಬೋದು. ಇದು ಯಾವುದು? ಇದು ಹಣ್ಣು ಯಾವುದು? ಸಿರಿ. ಎಷ್ಟು ಕೆಜಿ? 100 ರೂಪಾಯಿ ಕೆಜಿ. ಇದು ಯಾವುದು? ಇದು ಬಾದಾಮ್. ಎಲ್ಲ ಅಂಗಡಿಗಳಲ್ಲೂ ಹಣ್ಣು ಭಾಳ ಒಳ್ಳೊಳ್ಳೆ ಹಣ್ಣು ಬಂದಿದೆ ಸ್ನೇಹಿತರೆ. ಈ ಬೆಂಗಳೂರು ಮಾವು ಮೇಳಕ್ಕೆ ಬಂದು ತಾವು ಈ ಒಂದು ಇದನ್ನು ಸವಿಯಬಹುದು. ಯಜಮಾನ್ರೆ ನಮಸ್ತೆ. ತಮ್ಮದು M20 ಅಂಗಡಿ ನಂಬರ್ ಅಲ್ವಾ? ಮಾವಿನ ಹಣ್ಣೆಲ್ಲ ಭಾಳ ಚೆನ್ನಾಗಿದೆ. ನೀವು ಎಲ್ಲಿಂದ ಬಂದಿರೋದು? ರಾಮನಗರದವ್ರು. ರೈತರು ನಿಮ್ಮದೇ ತೋಟ ಇದೆ. ನಿಮ್ಮ ತೋಟದಿಂದ ತಂದು ಈಗ ಸಾವಯವ ರೀತಿಯಲ್ಲಿ ಹಣ್ಣು ಮಾಡಿ ಅದನ್ನು ಮಾರ್ತಾ ಇದ್ದೀರಿ. ಎಲ್ಲ ಚೆನ್ನಾಗಿದೆ. ಹಾಂ, ಯಾವುದು? ಹತ್ತೂರು ಗ್ರಾಮ. ಹಾಂ, ಅಕ್ಕೂರು. ಥ್ಯಾಂಕ್ ಯು ಸರ್. ಇಲ್ಲಿ ನೋಡಿ, ಈಗ M21 ಈ ಮಳಿಗೆ ನಂಬರು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ನಾನು ಜೂಮ್ ಮಾಡ್ತೀನಿ ನೋಡಿ. M21 ಮಳಿಗೆ ನಂಬರು. ಅಲ್ಲಿ ಯಜಮಾನ್ರು ಮಾತಾಡ್ತಾರೆ ಈಗ. ಸರ್ ತಮ್ಮ ಹೆಸರು? ರವಿಕುಮಾರ್ ಅಂದ್ಬಿಟ್ಟು. ತಾವು ಎಲ್ಲಿಂದ ಬಂದಿರೋದು? ರಾಮನಗರ ಜಿಲ್ಲೆ, ರಾಮನಗರ ತಾಲೂಕು ಮಟ್ಟೇದೊಡ್ಡಿ ಗ್ರಾಮದಿಂದ. ಮಟ್ಟೇದೊಡ್ಡಿ ಗ್ರಾಮ. ಸರಿ. ಈಗ ನೀವು ಮಾವಿನ ಹಣ್ಣು ತಂದಿದ್ದೀರಾ? ಯಾವ್ಯಾವ ಜಾತಿ ಮಾವಿನ ಹಣ್ಣು ತಂದಿದ್ದೀರಾ? ದಸೇರಿ, ಬಾದಾಮಿ, ಮಲ್ಲಿಕಾ, ಇಮಾಮ್ ಪಸಂದ್ ಇಲ್ಲ, ಇನ್ನ ಬಂದಿಲ್ಲ ಗಿಡದಲ್ಲಿ. ಅಟ್ ಪ್ರೆಸೆಂಟ್ ದಸೇರಿ, ಬಾದಾಮಿ, ಬೈಗನ್ಪಲ್ಲಿ, ಮಲ್ಲಿಕಾ, ಅಷ್ಟು ಸೇಂದೂರ, ತೋತಾಪುರಿ, ಸೇಂದೂರ. 6-7 ಐಟಮ್ ಇದೆ. ಹೌದು. ಸಾಮಾನ್ಯವಾಗಿ ನಾನು ಅಲ್ಲಿಂದ ಕೇಳ್ಕೊಂಡ್ಬಂದೆ. ಸಾಮಾನ್ಯ ರಾಮನಗರ, ಚನ್ನಪಟ್ಟಣದವರೇ ಜಾಸ್ತಿ ಇರೋದು. ರಾಮನಗರ ಜಿಲ್ಲೆಯವರೇ ಜಾಸ್ತಿ. ರಾಮನಗರ ಜಿಲ್ಲಾ ಮಾವು ಬೆಳೆಗಾರ ವಿಶೇಷ ಏನು? ರಾಮನಗರ ಜಿಲ್ಲಾ ಮಾವು ಬೆಳೆಗಾರ ಸಂಘದಿಂದ ಈ ಮೇಳಕ್ಕೆ ತಾಲೂಕು ಮಾವು ಮಂಡಳಿ ಇದೆಯಲ್ಲ, ಅವ್ರ ಜೊತೆ ಮೀಟಿಂಗ್ ಮಾಡಿ ಇದು ವ್ಯವಸ್ಥೆ ಮಾಡಿ ಜಾಸ್ತಿ ರೈತರಿಗೆ ನಿಮ್ಮಂದೇ ಪ್ರೆಷರ್ ಇಲ್ಲಿ ಮಾಡ್ಬೇಕು ನೀವು ಅಂತ ಹೇಳಿ ನಾವು ಪ್ರೆಷರ್ ಹಾಕಿ. ಇಲ್ಲ, ಇದು ಒಂದು ಒಳ್ಳೆ ಕೆಲಸ. ಸಾಮಾನ್ಯವಾಗಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾರಾಟ ಆಗಬೇಕು ಅಂತ. ಸಾಮಾನ್ಯವಾಗಿ ಇಲ್ಲಿ ಇರೋರೆಲ್ಲ ರೈತರುಗಳೇ ಮಾಡ್ತಾ ಇರೋದು. ಅನುಕೂಲ ಆಗ್ತಾ ಇದೆ. ಯಾರಿಗೂ ಮಧ್ಯವರ್ತಿಗಳ ಅವಳಿ ಇಲ್ಲ. ನೇರವಾಗಿ ರೈತರಿಂದ ಗ್ರಾಹಕರಿಗೆ ತಲುಪಲಿ ಅಂತೇಳಿ ಮ್ಯಾಂಗೋ ಬೋರ್ಡ್ನವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಯಜಮಾನ್. ಥ್ಯಾಂಕ್ ಯು. ಸಖತ್ ಮಾವು ಬಂದಿದೆ ಸ್ನೇಹಿತರೆ. ಇಲ್ಲಿ ಬೆಂಗಳೂರು ಕಬ್ಬನ್ ಪಾರ್ಕ್ ಇಲ್ಲಿ ಮಾವು ಮೇಳ ನಡೀತಾ ಇದೆಯಲ್ಲ, ಒಳ್ಳೆ ಮಾವಿನ ಹಣ್ಣುಗಳು, ತರತರಾವರಿ ಮಾವಿನ ಹಣ್ಣುಗಳು, ವಿಭಿನ್ನ ರೀತಿಯ ಮಾವಿನ ಹಣ್ಣುಗಳಿದೆ. ಬಂದು ನೀವು ಇಲ್ಲಿ ಸವಿಬಹುದು.
ಇದು ಆಲ್ಫಾನ್ಸೋ ನೋಡಿ, ಇದು ಸಿಂಧೂರ, ರಸ್ಪುರಿ ಮಾವಿನ ಹಣ್ಣು ನೋಡಿ ಯಾವ ರೀತಿ ಇರುತ್ತೆ ಅಂತ ನೀವು ನೋಡಿ. ಇದು ಆಮ್ಲೆಟ್ ಅಂದರೆ ಉಪ್ಪಿನಕಾಯಿಗೋಸ್ಕರ ಮಾಡೋದು. ಈ ರುಮಾನಿ, ಇದು ಹಣ್ಣು ಮಾಮೂಲಿ ಹಣ್ಣು ತಿನ್ಬೋದು. ಇದು ರಸ್ಪುರಿ. ಈಗ ನಾನು ಟ್ರೇಯಲ್ಲೇ ಅವ್ರು ಕೋಲ್ಡ್ ಹಾಕಿದರೆ ಅದನ್ನು ತೋರ್ತಾ ಇದ್ದೀನಿ. ಇದು ಉಪ್ಪಿನಕಾಯಿ, ಇದು ಮಲಗುವ, ಇದು ಹಣ್ಣಾಗುತ್ತೆ. ಮಲ್ಲಿಕ, ಇದು ಹಣ್ಣಾಗುತ್ತೆ ನೋಡಿ, ಈ ರೀತಿ ಇರ್ತದೆ ಮಲ್ಲಿಕ. ಬಾದಾಮಿ ಅದರ ಒಂದು ಕಲರೇ ವಿಭಿನ್ನವಾಗಿರ್ತದೆ, ಅಟ್ರಾಕ್ಟಿವ್ ಆಗಿರ್ತದೆ ಮತ್ತು ಭಾಳ ಚೆನ್ನಾಗಿರ್ತದೆ ಬಾದಾಮಿ. ಬೇರೆ ಯಾವುದೇ ಹಣ್ಣುಗಳಿಗಿಂತ ಬಾದಾಮಿ ನೋಡ್ತಿದ್ದಂಗೆ ಇದನ್ನು ಬಾದಾಮಿ ಹಣ್ಣು ಅಂತ ಹೇಳ್ಬೋದು. ಟೇಸ್ಟ್ ಮಾಡಿ ರಾಗಿ ಬಟ್ಟಿ ತಗೊಳ್ಳಿ, ರುಚಿ ನೋಡಿ ರಾಗಿ ಬಟ್ಟಿ ತಗೊಳ್ಳಿ. ನೋಡಿ ಸ್ನೇಹಿತರೆ, ಇಲ್ಲಿ M31 ಅನ್ನೋದು ಒಂದು ಮಳಿಗೆ, ಇಲ್ಲಿ ರೈತರು ಅವರೇ ತಂದು ಹಣ್ಣು ಮಾಡಿ ಇಲ್ಲಿ ಮಾರ್ತಾ ಇದ್ದಾರೆ. ಕಬ್ಬನ್ ಪಾರ್ಕಲ್ಲಿ ಮಾವು ಮೇಳ ಇದೆಯಲ್ಲ, ಇದೇ ಕಾರ್ಯಕ್ರಮದಲ್ಲಿ ಮಾರ್ತಾ ಇದ್ದಾರೆ. ತಮ್ಮ ಹೆಸರು ಹೇಳಿ ಗೌಡ್ರೆ? ಶಿವಸ್ವಾಮಿ ಅಂದ್ಬಿಟ್ಟು, ಚನ್ನಪಟ್ಟಣದ ತಾಲೂಕು ಯಾವರು? ಲಕ್ಷ್ವಾರ. ಥ್ಯಾಂಕ್ ಯು ಸರ್. ಎಷ್ಟಂತ ಇದ್ದೀರಾ ಮಾವಿನ ಹಣ್ಣು ನೀವು? 2 ಟನ್. ಎಲ್ಲಿಯವರು? ಕನಕಪುರ. ಯಾವ ಊರು? ಕನಕಪುರದ ಹತ್ರ ವೆಂಕಟರಾಯ ದೊಡ್ಡಿ. ಈಗ ಎಷ್ಟು ಖಾಲಿಯಾಗಿದೆ ಈಗ ನಿನ್ನೆಯಿಂದ? ಇವತ್ತು ಚೆನ್ನಾಗಿ ಕಲಿಯುತ್ತೆ. ನೆನ್ನೆ ಸ್ವಲ್ಪ ಒಂದು 300 kg ಬಡಿತ್ತು. ಹಾಂ. ಇವತ್ತು ಚೆನ್ನಾಗಿ ನಡೀತಾ ಇದೆ. ಇನ್ನೂ 17ನೇ ತಾರೀಕುವರೆಗೆ ಟೈಮ್ ಇದೆಯಲ್ಲ? ಆದ್ರೆ ಶನಿವಾರ ನಾಳೆ ಹೌದು. ಇವತ್ತು ಪ್ರಚಾರ ಆಗಿದೆ. ಪ್ರಚಾರ ಆಗಿರೋದ್ರಿಂದ ಈಗ ಗ್ರಾಹಕರು ಜಾಸ್ತಿ ಓಡಾಟ ಮಾಡಿ ಖರೀದಿಸ್ತಾವ್ರೆ. ಸರಿ. ಇವತ್ತು ಸಂಜೆ ಗಂಟ ಚೆನ್ನಾಗಿ ಇರಿಸ್ಕೊತೀವಿ. ಖಾಲಿ ಆದ್ಮೇಲೆ ನಾಳೆ ತಗೊಬರ್ತೀವಿ. ಪುನಃ ತರ್ತೀರಿ? ಪುನಃ ತರ್ತೀವಿ. ಥ್ಯಾಂಕ್ ಯು. ಎಲ್ಲಿದೆ ಇದು ಮಾಲು? ರಾಮನಗರ. ತಮ್ಮದೇ ತೋಟದ? ಎಷ್ಟು ಟನ್? ಎಷ್ಟು ತಂದಿದ್ರಿ ನೀವು ಮಾವಿನ ಹಣ್ಣು? ನಿನ್ನೆ 8ನೇ ತಾರೀಕಿಂದ ಎಷ್ಟು ಮಾರಿದಿರಿ? 8ನೇ ತಾರೀಕಿಂದ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. 8ನೇ ತಾರೀಕಿಂದ ಸ್ವಲ್ಪ ವ್ಯಾಪಾರ ಕಮ್ಮಿ. ಇವತ್ತು ನಾಳೆ ಒಂದು ಸ್ವಲ್ಪ ರಜೆ ಇರೋದ್ರಿಂದ ಇಲ್ಲಿಂದ ಈಚೆಗೆ ಇನ್ನೂ 18ನೇ ತಾರೀಕುವರೆಗೂ ಮಾರ್ತೀರಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, ರೈತರೊಬ್ಬರು ಅವ್ರದ್ದೇ ಮಾವಿನ ಹಣ್ಣುಗಳನ್ನ ಹಣ್ಣು ಮಾಡಿ ಈಗ ಒಂದು ಸ್ಟಾಲ್ ಮಾಡಿ ಮಾರ್ತಾ ಇದ್ದಾರೆ. ನೋಡ್ರೆ ನಮಸ್ತೆ. ನಮಸ್ಕಾರ. ಎಲ್ಲಿಯವ್ರು ತಾವು? ನಾವು ಚನ್ನಪಟ್ಟಣ ತಾಲೂಕು ಕಳ್ಳಸನ. ನಾನು ಅಲ್ಲಿಂದ ಕೇಳ್ಕೊಂಬಂದೆ. ಎಲ್ಲ ಚನ್ನಪಟ್ಟಣ, ರಾಮನಗರ, ಕನಕಪುರ ಇವರೇ ಇರೋದಿಲ್ಲ. ಹೌದು. ಯಾಕಂದ್ರೆ ನಮ್ಮ ಭಾಗದಲ್ಲೇ ಅತಿ ಹೆಚ್ಚು ಕೋಲಾರ ಚಿಂತಾಮಣಿಗಿಂತ ಅತಿ ಹೆಚ್ಚು. ಅದಿನ್ ಸ್ವಲ್ಪ ಲೇಟ್ ಆಗುತ್ತೆ ಕೋಲಾರ. ಒಂದು ತಿಂಗಳು ಬೇಗ ಬರ್ತದೆ. ನಮ್ದು ಈ ಬೌಂಡ್ರಿ. ಥ್ಯಾಂಕ್ ಯು. ಎಲ್ಲಿಯವರು ಯಜಮಾನ್ರು? ಕನಕಪುರದ ಹತ್ರ ಯಾವರು? ಹೌದಾ? ಒಳ್ಳೆ ವ್ಯವಹಾರ ಆಯ್ತಾ ಇದೆ, ಮಾರಾಟ ಆಗ್ತಾ ಇದೆ. ಅದೇ ಇನ್ನೂ 7 ದಿನ 17ನೇ ತಾರೀಕುವರೆಗೆ ಟೈಮ್ ಇದೆಯಲ್ಲ? 17ನೇ ತಾರೀಕು ಟೈಮ್ ಇದೆಯಲ್ಲ? ನೀವು ಇನ್ನೇನಾದ್ರು ಹೇಳ್ತೀರಾ? ಪರವಾಗಿಲ್ಲ, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರೋದು ಅನುಕೂಲ ಆಗಿದೆ ನಿಮಗೆ? ಹಾಂ, ಪ್ರಚಾರ ಮಾಡ್ತಾ ಇಲ್ಲ. ಆಯ್ತು, ಥ್ಯಾಂಕ್ ಯು. ನೋಡಿ, ಇಲ್ಲೊಬ್ರು ಸಾವಯವ ರೀತಿಯಲ್ಲಿ ಅವ್ರದ್ದೇ ಒಂದು ನೀವೇ ಚೇಂಬರ್ ಮಾಡಿದಿರಲ್ಲ, ಅವ್ರದ್ದೇ ಒಂದು ಚೇಂಬರ್ ಮಾಡಿಕೊಂಡು ಗೌರ್ಮೆಂಟ್ ಅಪ್ರೂವ್ಡ್ ಅಲ್ವಾ? ಅವ್ರದ್ದೇ ಫ್ಯಾಕ್ಟ್ರಿ ಮಾಡಿ ಫಾರಿನ್ಗೆ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಇವರು ನೋಡಿ, ಇವರು ಹಣ್ಣುಗಳು ಈ ರೀತಿ. ಇದ್ಯಾವುದು ಹಣ್ಣು? ಬಾದಾಮಿ. ಅದು ಎಲ್ಲ ಬಾದಾಮಿ ನೋಡಿ. ಇವರು ಈ ರೀತಿ ಇದು ಮಾಡಿ ಕವರ್ ಹಾಕಿ ಇದಕ್ಕೆ ಬಾಕ್ಸ್ ಮಾಡಿ ಎಕ್ಸ್ಪೋರ್ಟ್ ಕ್ವಾಲಿಟಿ, ಇಲ್ಲಿರೋದೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ. ಇವ್ರು ತಂದಿರೋದು ಎಕ್ಸ್ಪೋರ್ಟ್ ಮಾಡಬೇಕಾಗಿದೆ ಹಣ್ಣೇ ಇಲ್ಲಿಗೆ ತಂದು ಮಾರ್ತಾ ಇರೋದು. ಇದು ಎಲ್ಲೆಲ್ಲಿಗೆ ಹೋಗುತ್ತೆ ಸರ್? ಇದು UK, US, ಜರ್ಮನಿ, ಎಲ್ಲ ಫಾರಿನ್ ಕಂಟ್ರಿಗೆ ಹೋಗುತ್ತೆ. ಇದು ನಮ್ದು ಸೌತ್ ಇಂಡಿಯಾ ಫ್ರೆಶ್. ಈ ವರ್ಷ ಇರಾನ್ ಏನು ವಾರ ನಡೀತಾ ಅದರಿಂದ ನಿಮ್ಗೆ ಏನು ಎಫೆಕ್ಟ್ ಆಗಿದೆಯಾ? ಏನು ತೊಂದರೆ ಇಲ್ಲ? ಏನು ತೊಂದರೆ ಏನಾಗಿಲ್ಲ ಅಲ್ವಾ? ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಸುಮಾರು ಕಡೆ ಈ ಮಧ್ಯೆ ದಳ್ಳಾಳಿಗಳವರಲ್ಲ, ಅವ್ರು ರೈತರುಗಳಿಗೆ ಎದುರಿಸ್ತಾರೆ. ಅಲ್ಲಿ ಇರಾನ್ ವಾರ ನಡೀತಾ ಇದೆ ಆ ರೀತಿ, ನಿಮ್ದು ಅರ್ಧ ಕಡಿಮೆ ಕೊಡಿ ಅಂತ ತೋಟಗಳ ಹತ್ರ ಹೋಗಿ ಮಾತಾಡ್ತಾರಲ್ಲ, ಅದು ಅಲ್ಲಿ ಅವ್ರ ಹತ್ರ ಒಂಚೂರು ಕಡಿಮೆಗೆ ಬಾರ್ಗೇನ್ ಮಾಡ್ತಾರೆ. ಅದಕ್ಕೋಸ್ಕರ ಕೇಳಿದ್ದೆ ನಿಮಗೆ. ಏನು ತೊಂದರೆ ಆಗಿಲ್ಲ. ಯಾಕೆಂದ್ರೆ ನಿಮಗೆ ಐ ಲೆವೆಲಲ್ಲಿ ಗೊತ್ತು, ಮಾರ್ಕೆಟಿಂಗ್ ಹೋಗ್ತಾ ಇದೆ, ಮೂವ್ ಆಗ್ತಾ ಇದೆ ಇಲ್ಲ ಅನ್ನೋದು ಗೊತ್ತು ನಿಮ್ಗೆ. ಮೂವ್ ಆಗ್ತಾ ಇದೆ, ಹಂಗೇನಿಲ್ಲ. ಬಟ್ ಕೆಲವೊಂದು ಕಂಟ್ರಿಗೆ ಹೋಗ್ತಾ ಇದೆ, ಅದೇ. ಓಕೆ.
ಥ್ಯಾಂಕ್ ಯು. ಒಳ್ಳೆ ಜನಸಾಗರ ಇದೆ ಸ್ನೇಹಿತರೆ. ಜನಗಳು ಇನ್ನು ಬಿಸಿಲು ಟೈಮು ಸ್ವಲ್ಪ ಒಂಚೂರು ಕೂಲಾದರೆ ಇನ್ನೂ ಜನ ರಶ್ ಆಗ್ತಾರೆ. ಇನ್ನು ನಾಳೆ ರಶ್ ಆಗೋ ಚಾನ್ಸ್ ಇದೆ. 17ನೇ ತಾರೀಕುವರೆಗೂ ಈ ಒಂದು ಮೇಳ ನಡೆಯುತ್ತೆ. ಇದು ಸ್ನೇಹಿತರೆ ಖುಷಿ ಇದು ಏನಿದೆ ಇದು ಕಬ್ಬನ್ ಪಾರ್ಕಲ್ಲಿ ನಡೀತಾ ಇರೋ ಒಂದು ಮಾವು ಮೇಳದ ಒಂದು ನೋಟ. ದಯಮಾಡಿ ಬೆಂಗಳೂರಲ್ಲಿ ಇರುವಂಥ ಮಾವು ಪ್ರಿಯರು ಏನಿದ್ದೀರಾ ದಯಮಾಡಿ ಇಲ್ಲಿಗೆ ಭೇಟಿ ಕೊಟ್ಟು ಎಲ್ಲ ರೈತರುಗಳಿಗೆ ಇದ್ದಾರೆ ಅವ್ರಿಗೆ ಅವರ ಹಣ್ಣನ್ನು ನೇರವಾಗಿ ಕೊಂಡು ಮಧ್ಯೆ ದಳ್ಳಾಳಿಗಳ ಅವಳಿ ಇಲ್ದೇ ನೀವು ಕೂಡ ದಳ್ಳಾಳಿಗಳ ಅವಳಿ ಇಲ್ದೇ ಅದನ್ನು ಪರ್ಚೇಸ್ ಮಾಡಿ ಈ ಒಂದು ಮಾವು ಈ ವೇಳೆಯಲ್ಲಿ ಬಂದಿರೋಂಥ ಈ ಒಂದು ಸೀಸನ್ನಲ್ಲಿ ಬಂದಿರೋಂಥ ಮಾವು ಹಣ್ಣನ್ನು ಸವಿದು ಆನಂದ ಪಡ್ಬೋದು. ಮತ್ತೊಮ್ಮೆ ಸ್ನೇಹಿತರೆ, ನಮ್ಮ ಚಾನಲ್ ಚಂದ್ರಶೇಖರ್ HK ಮೈಸೂರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲ್ನ ಸಂಪೂರ್ಣ ವೀಕ್ಷಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೂ ವಿದೇಶಿಗೂ ಧನ್ಯವಾದಗಳು.